ಹೇ ರಿಷಿ, ಎಲ್ಲಿ ಹೋದ್ಲಿಳು ಲಕ್ಷ್ಮಿ? ಎಲ್ಲರೂ ಲಂಚಿಗೆ ಹೋಗ್ಯಾರ. ಈಕಿ ನೋಡಿದ್ರೆ ಇನ್ನೂ ವರ್ಕ್ ಮಾಡತ್ತಾಳ. ಎಲ್ಲಿದಾಳಕಿ? ಓ ಗಾಡ್, ಇವಳೊಬ್ಳು ಬರೀ ವರ್ಕು ವರ್ಕು ವರ್ಕು, ಯಾವಾಗ ನೋಡಿದ್ರು ವರ್ಕ್ ಮಾಡ್ಕೊಂತಾನೆ ಇರ್ತಾಳ. ಮೋಸ್ಟ್ಲಿ ಆ ಡೌರಾಣಿ ದಿವ್ಯಾ ಅದಾಳಲ್ಲ, ಅವಳು ಕ್ಯಾಬಿನ್ ಒಳಗಿರ್ಬೇಕು. ಅಲ್ಲೇ ಹೋಗಿ ನೋಡುನ್ ತಡಿ. ಛೇ, ಇದು ಯಾರು ಹೋಗಾತಿಲ್ಲಲ್ಲ? ಆಗಲೇ ದಿವ್ಯಾ ಅವ್ರು ಹೇಳ್ಕೊಟ್ಟಾಗ ಈಸಿ ಅನ್ನಿಸ್ತು. ಈಗ ನಾ ಮಾಡಕತ್ರ ಬರವಲ್ದು ನನಗೆ. ಓ, ಈಕಿ ಇಲ್ಲಿ ಅದಾಳ. ಲಕ್ಷ್ಮಿ, ನಿನಗೆ ಎಷ್ಟು ಹುಡುಕ್ಬೇಕು? ನಾನೇ ಇಡೀ ಆಫೀಸ್ ಎಲ್ಲ ಹುಡುಕಿನಿ, ನೀ ಬಂದು ಇಲ್ಲಿ ಕುಂತಿ. ಯಾಕೆ ಅಶ್ವಿನಿ, ಏನಾತ? ಲಕ್ಷ್ಮಿ, ಎಷ್ಟು ಟೈಮ್ಸ್ ಹೇಳೆ ನಿನಗೆ ಅಶ್ವಿನಿ ಅನ್ಬೇಡ, ಅಶು, ಕಾಲ್ ಮೀ ಅಶು. ಓ ಸಾರಿ ಸಾರಿ, ಓಕೆ ಅಶು. ಅಶು, ಏನಾತ? ಎದಕ್ಕೆ ಹುಡುಕಿದಿ? ಯಾಕೆ ಹುಡುಕಿನ್ಯಾ? ಟೈಮ್ ನೋಡಿಗ ಎಷ್ಟಾಗೈತಂತೇಳಿ. ಲಂಚ್ ಮಾಡ್ತೀಯವಲ್ಲೇ, ಈ ಲ್ಯಾಪ್ಟಾಪ್ ಇಟ್ಕೊಂಡು ಕುಂತು ಬಿಡ್ತೀಯ. ಬರೀ ವರ್ಕ್ ವರ್ಕ್, ನಿನಗೆ ಬೇಸರ ಆಗೋದಿಲ್ಲನೇ ವರ್ಕ್ ಮಾಡಕ್ಕೆ? ಹಾಂ, ಈಗ ಲಂಚ್ ಟೈಮು, ಬಾ ಊಟ ಮಾಡಿ ಬರೋಣ. ಐ ಆಮ್ ವೆರಿ ಹಂಗ್ರಿ ಲಕ್ಷ್ಮಿ, ಕಮ್ ಜಲ್ದಿ ಬಾ, ಹೋಗಿ ಲಗುನ ಲಂಚ್ ಮಾಡ್ಕೊಂಡು ಬರೋಣಂತ. 20 ಮಿನಿಟ್ಸ್ ಆತ ಎಲ್ಲರೂ ಲಂಚ್ ಮಾಡಕ್ಕೆ ಹೋಗಿ. ನಾನು ನಿನ್ನ ಹುಡುಕೋದ್ರಾಗ ಟೈಮ್ ಹೋತು, ನೀ ಬಂದು ನೋಡಿದ್ರೆ ಇಲ್ಲಿ ಕುಂತಿ. ಇಲ್ಲೇನು ಮಾಡಕತ್ತಿ ನೀನು? ಇದ್ದವ್ರ ನೀ ದಿವ್ಯಾನ್ ಕ್ಯಾಬಿನ್ ಒಳಗೆ? ಇಲ್ಲ ಅಶು, ಇದೊಂದು ಟಾಸ್ಕ್ ಪೆಂಡಿಂಗ್ ಇತ್ತ, ಮಾಡಕ್ಕೆ ಹೋದ್ರೆ ನಂಗೆ ಎರರ್ ಬರಾತಿತ್ತು. ಅದಕ್ಕೆ ದಿವ್ಯಾ ಗೊತ್ತಿರ್ತೈತಲ್ಲ, ಆಕಿನ ಕೇಳಕ್ಕಂತ ಬಂದೆ. ಹೇಳ್ಕೊಟ್ಲನ ಆಕಿ? ಹಾಂ ಹೇಳಿದ್ರು, ಆದ್ರೆ ಅವ್ರು ಹೇಳಿದಾಗ ನಂಗೆ ಈಸಿ ಅನಿಸ್ತು. ಈಗ ನಾನು ಮಾಡಕೊಂಟೇನಿ, ಬರಾತಿಲ್ಲ, ಎರರ ಬರಾತೈತಿ. ಅದನ್ನ ಮಾಡ್ಕೊಂತ ಕುಂತೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನನಗೆ. ಅಯ್ಯೋ ಬಿಡು, ಆಮೇಲೆ ಮಾಡೋಂತೆ, ಲಂಚ್ ಮಾಡಿ ಬಂದು ಮಾಡೋಂತೆ. ಎದಕ್ಕೆ ವರ್ಕ್ ವರ್ಕ್ ಅಂತೇಳಿ ಬಡ್ಕೋತಿ? ನೋಡೋಣ ಎಷ್ಟು ಮಾಡಿದ್ರು ಅಷ್ಟೇ. ಅವ್ರೇನು ಬೈಯೂ ತಪ್ತೇನೆ, ಬೈತಾರೋರು. ಎದಕ್ಕೆ ತಲೆ ಕೆಡಿಸ್ಕೋತಿ? ಹೌದು, ಈಗೆಲ್ಲ ಹೋಗಳ ಡೌರಾಣಿ? ಲಂಚ್ಗೆ ಹೋಗಿರ್ಬೋದು ಅವರು. ಕರ್ದಂಗೆ ಆತು ನನಗೆ. ನಾ ಇದ್ರ ಗದ್ದಲದೊಳಗಿದ್ದೆ ಅಲ್ಲ, ಇದು ಎರರ್ ಬರಾತಿತ್ತು, ಅದನ್ನ ಹೆಂಗೆ ಸಾಲ್ವ್ ಮಾಡೋದಂತ ನೋಡಾತಿದ್ದೆ. ಲಕ್ಷಣ ಕೊಡಲಿಲ್ಲ, ಹೋಗ್ಯಾರ ಕಾಂತೈತೆ ಅವ್ರು ಲಂಚ್ಗೆ. ಹೋಗಿರ್ತಾಳ ಆಕಿ. ಮತ್ತೆ ಅಲ್ಲಿ ಹೋಗಿ ಕ್ಯಾಂಟೀನ್ ಒಳಗೆ ಡೌ ಮಾಡೋದು ಬೇಡನೆ, ಆಕಿ ಫ್ಯಾನ್ಸ್ ಕಾಯ್ತಿರ್ತಾರಲ್ಲಿ. ಅಲ್ಲಿ ಕ್ಯಾಂಟೀನಾಗ ಹೋಗಿ, ಓ ನೋ, ನಾನು ಅದು ತಿನ್ನಲ್ಲ, ನಾನು ಇದು ತಿಂತೀನಿ, ನಾ ಡಯಟ್ ಮಾಡತ್ತೀನಿ, ನಾ ಇವತ್ತು ಆ ವರ್ಕೌಟ್ ಮಾಡಿದೆ, ಈ ವರ್ಕೌಟ್ ಮಾಡಿದೆ, ಜಿಮ್ಮಿಗೆ ಹೋಗಿದ್ದೆ, ಜಿಮ್ನಾಸ್ಟಿಕ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತೇಳಿ ಡೌ ಮಾಡೋದು ಬೇಡನೆ ಆಕಿ. ಇವು ಬಾಯ್ಸ್ ಆಕಿ ಮಾತು ಕೇಳಕನ ಕಾಕೊಂಡು ಕುಂತಾನಂತೇಳಿ ಬಾಯ್ ಬಿಟ್ಕೊಂಡು ಆಕಿ ಮಾತ ಕೇಳ್ಕೊಂತ ಆಕಿ ಮಕ್ಕನ ನೋಡ್ಕೊಂತ ಕುಂದಿರ್ತಾವು. ಅಷ್ಟು ಹೋಗ್ಲಿ ಬಿಡ, ಹಂಗ್ಯಾಕಂತಿ ಅವ್ರಿಗೆ ಏನಾರ ಮಾಡೋಲ್ರಿ ಬಿಡೋರು. ಏನಾರ ಮಾಡಿ ಬಿಡು, ನನಗಂತರೂ ಆಕಿನ ಕೊಂಡ್ರೆ ಆಗುದಿಲ್ಲ, ಮೈಯೆಲ್ಲ ಉರಿತೈತಿ. ಡೌರಾಣಿ ಕೆಲಸ ಮಾಡೋದಿಲ್ಲ, ಏನಿಲ್ಲ, ಮ್ಯಾನೇಜರ್ಗೆ ಬಕೆಟ್ ಹಿಡ್ಕೊಂತ ಅಡ್ಡಾಡ್ತಾಳ. ಮತ್ತು ಮಂದಿ ಮಾಡಿದ ಕೆಲಸನೇ ನಾನೇ ಮಾಡೇನಂತೇಳಿ ಬಿಲ್ಡಪ್ ತಗೋತಾಳ. ಮ್ಯಾನೇಜರ್ ಒಬ್ಬ ದಿವ್ಯಾ ದಿವ್ಯಾ ಅಂತೇಳಿ ಆಕಿ ಹಿಂದಿಂದನೇ ಅಡ್ಡಾಡ್ತಾನೆ. ನಾವು ಏನು ಕೆಲಸ ಮಾಡಿದ್ರು ಕಣ್ಣಿಗೆ ಕಾಣಂಗಿಲ್ಲ ಅವಂಗ. ಏನು ಮಾಡ್ತೀರಿ ನೀವು ಅಂತ ಕೇಳ್ತಾನೆ. ಆಕಿನ ನೋಡಿದ್ರೆ ಎಲ್ಲ ಕೆಲಸನೂ ಆಕೆ ಮಾಡ್ತಾಳ ಆಫೀಸ್ನಾಗೆಲ್ಲ ಅನ್ನರಂಗೆ. ಆಕಿಗೆ ಬರೀ ಎಲ್ಲದಕ್ಕೂ ಆಕಿನ ಹೊಗಳ್ತಾನೆ. ಅಲ್ಲ, ನಮಗೆ ಆಫೀಸ್ನಾಗ ಇದ್ದಾಗ ಏನು ಮಾಡ್ತೀರಿ ನೀವು ಅಂತ ಕೇಳ್ತಾನೆ. ಅದ ಒಂದಿನ ಲೀವ್ ತಗೋಬೇಕಂತಂದ್ರೆ ಈ ನಿಮ್ಮ ಕೆಲಸ ಎಲ್ಲ ಯಾರು ಮಾಡ್ತಾರೆ, ಪೆಂಡಿಂಗ್ ಉಳಿತೈತಿ, ಲೀವ್ ತಗೋಬೇಡ್ರಿ ಅಂತಾನೆ. ಇದೆಂತ ಲಾಜಿಕ್ ಅಂತಾನೆ ಲಕ್ಷ್ಮಿ. ಆತ ಮುಗಿತಾ ಬೈದಿದ್ದು. ದಿನಕ್ಕೆ ಒಂದ್ಸತಿಯಾರ ಅವ್ರಿಗೆ ಬೈದಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಕಾಣ್ತೈತಿ ನಿನಗೆ. ದಿನಕ್ಕೆ ಒಂದ್ಸತಿ ಅಲ್ಲ, ದಿನಾಪೂರ್ತಿ ಬೈ ಅಂದ್ರೂ ಬೈತೇನೆ ನಾನು. ನಿನಗೆ ಈಗ ಗೊತ್ತಾಗಲ್ಲ, ನೀನು 1 ಮಂತ್ ಆತು ಬಂದು. ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ನಿನಗೆ ಅವ್ರದ್ದು ನಿಜವಾದ ಮುಖ ಏನಂತ ಹೇಳಿ. ಆಯ್ತು ಬಿಡಮ್ಮ ಅಶು, ಏನಾರಾಗ್ಲಿ ಹೋಗ್ಲಿ ಬಿಡು. ಅವ್ರದ್ದು ಎದಕ್ಕೆ ಬೇಕು ನಮಗೆ ಸುದ್ದಿ? ನಮ್ಮ ಕೆಲಸ ಏನೈತಿ ಅದನ್ನ ಮಾಡ್ಕೊಂಡು ಹೋಗು ನಾವು. ಅಮ್ಮ ತಾಯಿ, ನಿನ್ನ ಕೆಲಸ ನೀನ ಮಾಡಂತೆ, ಮಂದಿ ಯಾರು ಮಾಡೋದಿಲ್ಲ. ನೀ ಕೊಟ್ಟರು ಮಾಡೋದಿಲ್ಲ ಯಾರು, ನಿನ್ನ ಕೆಲಸ ನೀನ ಮಾಡಂತೆ. ಈಗ ಹೊಟ್ಟಸ್ತೈತೆ ನನಗೆ, ಇದು ಲಂಚ್ ಟೈಮ್, ಬರ್ತೀಯವಲ್ಲೇ ಊಟಕ್ಕೆ? ಆಮೇಲೆ ಮತ್ತೊಂದು 5 ನಿಮಿಷ ಲೇಟ್ ಆದರೂ ಎಷ್ಟೊತ್ತು ನೀವು ಲಂಚಿಗೆ ಹೋಗೋದಂತೇಳಿ ಬರ್ತಾನವ ಮ್ಯಾನೇಜರ್. ಬಾ ಲಗುನ ಹೋಗುನಂತ. ಆ ಮ್ಯಾನೇಜರ್ಗೆ ನಾ ಕೆಲಸ ಮಾಡೋದು ಒಟ್ಟ ಕಾಣೋದಿಲ್ಲ, ಅವಾಗ ಕಣ್ಣೇ ಇರೋದಿಲ್ಲ ಅವಂಗ. ಅದೇ ನಾ ಒಂದಿಟ್ಟು ಯಾರ್ದಾರ ಕುಡ್ಕೊಂಡು ನಿಂತು ಮಾತಾಡೋದು, ಆಮೇಲೆ ಊಟದಿಂದ ಲೇಟಾಗಿ ಬರೋದು, ಆ ಬ್ರೇಕ್ ತೊಗೊಂಡಿದ್ದು ನೋಡಿದಂದ್ರೆ ಸಾಕು ಬಂದಬಿಡ್ತಾನೆ. ಅಶ್ವಿನಿ, ವಾಟ್ ಆರ್ ಯು ಡೂಯಿಂಗ್, ವೈ ಆರ್ ಯು ಲೇಟ್, ವೇರ್ ವೆರ್ ಯು ಅಂತೇಳಿ ಬಂದಬಿಡ್ತಾನೆ ಅಶ್ವಿನಿ ಅನ್ಕೊಂತ. ಆತ್ ನಡಿ, ಎಷ್ಟರ ಬೈತಿದ್ದಿ ಮ್ಯಾನೇಜರ್ಗೆ. ಆತ್ ನಡಿ ಹೋಗೋಣ ಊಟಕ್ಕೆ. ತಡಿ, ನಾನೇ ಡೆಸ್ಕ್ ಹತ್ರ ಇಟ್ಟೇನಿ ನಂದು ಊಟದ ಬಾಕ್ಸ್, ತೊಗೊಂಬರ್ತೇನಂತ. ಹೋಗೋಣ ಕ್ಯಾಂಟೀನ್ ಕಡೆ. ಆತು, ನೀನು ತೊಗೊಂಡು ಬಾ, ನಾ ಪಿಜ್ಜಾ ಆರ್ಡರ್ ಮಾಡ್ತೀನಿ, ಅಲ್ಲೇ ತಿನ್ನೋಣಂತ. ಇವತ್ತು ಪಿಜ್ಜಾನ ಎಷ್ಟು ಸತಿ ತಿಂತೀನಿ ಪಿಜ್ಜಾ? ಯಾಕೆ ಬಾಕ್ಸ್ ಆಗ್ತಂದಿಲ್ಲ ನೀನು? ಏ ಹೋಗ ಲಕ್ಷ್ಮಿ, ಯಾರು ತಿಂತಾರ ಪಿ.ಜಿ ಊಟ? ದಿನ ಅದನ್ನ ಸಾರು ಬೇರೆ ಏನಾರ ಮಾಡ್ಕೊಟ್ರಿ ಅಂತಂದ್ರೆ ಅವ್ರ ಅಂತಾರೆ. ಮತ್ತು ಮರನೇ ದನ ನೋಡಿದ್ರೆ ಅದ ಚಪಾತಿ ಇರ್ತೈತಿ, ಇಲ್ಲ ಅನ್ನ ಸಾರು ಇರ್ತೈತಿ. ಬೋರ್ ನನಗೆ ಅದನ್ನ ತಿನ್ನಕ್ಕೆ. ಮತ್ತು ರಾತ್ರಿ ಹೋಗಿನೂ ಅದನ್ನ ತಿನ್ಬೇಕು ನಾನು. ಅದಕ್ಕೆ ಬಾಕ್ಸ್ ಬಿಟ್ಟು ಬಂದೀನಿ. ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾನ ತಿಂತೇನೆ ನಾನು. ಲಕ್ಷ್ಮಿ, ಒಂದು ಕೆಲಸ ಮಾಡು, ನೀನೇ ಬಾಕ್ಸ್ ತರಕ್ಕೆ ಹೋಗ್ಬೇಡ ಈ ಕ್ಯಾಂಟೀನಿಗೆ. ಇಬ್ರು ಅಲ್ಲೇ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ಪಿಜ್ಜಾನ ತಿನ್ನೋಣ. ಅದ ಬಾಕ್ಸ್ ಮನೆಗೆ ಒಯ್ನಿ ಹಂಗೆ. ಏ ಇಲ್ಲ ಅಶು, ಇಲ್ಲ, ನಾನು ಬಾಕ್ಸ ತಿಂತೀನಿ, ವೇಸ್ಟ್ ಆಗಲ್ಲ ಅದು. ಈಗ ಮನೆಗೆ ಹೋದ್ರೆ ಅದನ್ನು ಹಂಗೆ. ಇಲ್ಲ, ನೀನು ಪಿಜ್ಜಾ ತಿನ್ನು ಆರ್ಡರ್ ಮಾಡ್ಕೊಂಡು. ನಮ್ಮವ್ವ ನನಗೆ ಬಾಕ್ಸ್ ಕಟ್ಟಾಳ, ನಾನು ಅದನ್ನ ತಿಂತೀನಿ. ಅದ್ರಾಗೂ ಮುಂಜಾನೆ ಲಗುನ ಎದ್ದು ರೊಟ್ಟಿ ಮಾಡಿ ರೊಟ್ಟಿ ಕಟ್ಟಾಳ. ಹಂಗೆ ಏನಾರ ಓದಿದ್ದು ನೋಡಿದ್ಲಂದ್ರೆ ನಂದು ಮುಗಿದು ಹೋಗ್ತೈತಿ ಕತಿ. ಬೆಂಡ ಎತ್ತಾಳ ನನಗೆ. ಒಂದು ಕೆಲಸ ಮಾಡೋಣ, ಹೆಂಗಿದ್ರು ನಾ ರೊಟ್ಟಿ ತೊಗೊಂಬಂದೀನಿ. ನೀನು ಪಿಜ್ಜಾದು ಏನು ಬೇಡ, ನೀನು ನನ್ನ ಜೊತೆ ರೊಟ್ಟಿನ ತಿನ್ಬಿಡು. ಹೆಂಗಿದ್ರು ನಮ್ಮವ್ವ ನಾನು 2 ಕಟ್ ಅಂದ್ರೆ 4 ರೊಟ್ಟಿ ಕಟ್ಟಿರ್ತಾಳೆ. ನನಗೆ 2 ರೊಟ್ಟಿ, ನಿನಗೆ 2 ರೊಟ್ಟಿ ಆಕೈತಿ. ಏನು ಪಿಜ್ಜಾನು ಬೇಡ, ಬರ್ಗರ್ನು ಬೇಡ, ಏನು ಆರ್ಡರ್ ಮಾಡೋದು ಬೇಡ. ಅದ ಬಾಕ್ಸ್ನಾಗ ತಿನ್ನೋಣಂತ ನಡಿ. ಏ ಇಲ್ಲ ಲಕ್ಷ್ಮಿ, ನಾ ಪಿಜ್ಜಾ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿನಿ. ತಿನ್ನಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗುದಿಲ್ಲ. ಈಗ ನಾ ಆರ್ಡರ್ ಮಾಡಾಕಿನ. ಹಾಯ್, ಲಂಚ್ ಟೈಮ್ನಾಗ ಇಲ್ಲಿ ಕುಂತ ಏನು ಮಾಡಕತ್ತೀರಿ ನೀವು? ಓ, ಲಂಚ್ ಟೈಮ್ನಾಗೂ ವರ್ಕ್ ಮಾಡತ್ತೀರ? ಹಾಗಾದ್ರೆ ಎಂಪ್ಲಾಯ್ ಆಫ್ ದ ಇಯರ್ ನಿಮ್ಗೆ ಫಿಕ್ಸ್. ಯಾರಿಗೆ ಕಿರಣ್, ನನಗೆ ಅವ್ರ ಲಕ್ಷ್ಮಿಗೆ? ಇಬ್ರಿಗೂ ಕೊಡ್ಬೋದೇನೋ, ಯಾಕಂದ್ರೆ ಇಬ್ರು ಮಾಡತ್ತೀರಲ್ಲ ವರ್ಕ್. ನೋ ನೋ ನೋ, ಯು ಆರ್ ರಾಂಗ್. ನಾ ವರ್ಕ್ ಮಾಡತ್ತಿಲ್ಲ, ಮಾತು ಹೇಳತ್ತೀನಿ. ಲಕ್ಷ್ಮಿ ಅಷ್ಟೇ ವರ್ಕ್ ಮಾಡತ್ತಾಳೆ. ಲ್ಯಾಪ್ಟಾಪ್ ಆಕಿಗೆ ಅಷ್ಟೇ ಐತಿಲ್ಲ, ಸೊ ಆಕಿಗೆ ಕೊಡ್ಬೋದು ಅದನ್ನ ಅವಾರ್ಡ್. ಅಶು, ಸ್ವಲ್ಪ ಸುಮ್ಮನೆ ಇರ್ತಿ. ನಾ ಏನು ಕೆಲಸ ಮಾಡಕತ್ತಿಲ್ಲ. ಈಗ ನಿನ್ನ ಜೊತೆ ಕೂಡ್ಕೊಂಡು ನಾನು ಮಾತಾಡತ್ತೇನಿಲ್ಲ.
ಆಯ್ತು ಬಿಡಮ್ಮ ಲಕ್ಷ್ಮಿ, ಸುಮ್ಮನೆ ಇರ್ತೀನಿ. ಕಿರಣ್, ನೀ ಏನ ಇಲ್ಲಿ ಬಂದಿದ್ದು? ಯಾರನ್ನ ಹುಡ್ಕೊಂಡು ಬಂದಿ? ಯಾರು ಬೇಕಾಗಿತ್ತು? ಇಲ್ಲ ಯಾರನ್ನೂ ಹುಡ್ಕೊಂಡು ಬಂದಿಲ್ಲ. ನಾನು ಲಂಚ್ ಮಾಡಕಂತೇಳಿ ಹೊಂಟಿದ್ದೆ. ನೀವಿಬ್ರು ಮಾತಾಡೋದ ಕೇಳಿಸ್ದ, ಅದಕ್ಕೆ ಯಾರಪ್ಪ ಲಂಚ್ ಟೈಮ್ನಾಗ ವರ್ಕ್ ಮಾಡಕತ್ತಾರ ಅಂತೇಳಿ ನೋಡಕ್ ಬಂದೇನ ಜಸ್ಟ್ ಅಷ್ಟೇ. ಓ, ಐ ಸಿ. ಹೌದನ? ನಾನು ಅನ್ಕೊಂಡೆ ಯಾರನ್ನಾರ ಹುಡ್ಕೊಂಡು ಬಂದೇನ ಅಂತ ಹೇಳಿ. ಇಲ್ಲಪ್ಪ ಇಲ್ಲ, ನಾನು ಹಂಗೆ ಬಂದೆ. ಹೌದು, ಲಂಚ್ ಟೈಮ್ನಾಗ ನೀವೇನು ಮಾಡಕತ್ತೀರಿಲ್ಲೇ? ಲಂಚ್ ಮುಗೀತಾ? ಅಯ್ಯೋ, ಎಲ್ಲಿ ಲಂಚ್ ಇನ್ನೂ ಹೋಗೇ ಇಲ್ಲ ನಾವು. ಹೋಗ್ಬೇಕಂತೇಳಿ ಈಕಿನ ಹುಡ್ಕೊಂಡು ಬಂದೆ. ಈಕಿ ನೋಡಿದ್ರೆ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡತ್ತಾಳ. ಇಲ್ಲ, ಸ್ವಲ್ಪ ಏನೋ ಎರರ್ ಬರಾತಿತ್ತ, ಅದು ನೋಡಾತಿದ್ದೆ. ಈಗ ಹೋಗ್ತೀವಿ. ಓ ಹೌದನ, ನಿಮ್ದು ಇನ್ನೂ ಆಗಿಲ್ಲನ ಲಂಚ್? ಹಾಗಾದ್ರೆ ನಾ ಜಾಯ್ನ್ ಆಗ್ಬೋದಾ ನಿಮ್ಮ ಜೊತೆ? ವೈ ನಾಟ್ ಸಂಜು, ಜಾಯ್ನ್ ಆಗ್ಬೋದು. ಬಟ್ ನಾನಂತೂ ಬಾಕ್ಸ್ ತಂದಿಲ್ಲ. ನಂದು ಇವತ್ತು ಪಿಜ್ಜಾ ತಿನ್ನೋದು ಪ್ಲಾನ್ ಐತಿ. ಓ ಪಿಜ್ಜಾ ಪಾರ್ಟಿ ಏನ? ಸರಿ, ಹಾಗಾದ್ರೆ ನಾನು ಬಾಕ್ಸ್ ತಂದಿಲ್ಲ ಇವತ್ತು. ನಾನು ಏನಾರ ಒಂದು ಸ್ವಲ್ಪ ರೈಸ್ ಐಟಮ್ ತೊಗೊಂಡು ತಿನ್ಬೇಕಂತ ಹೊಂಟಿದ್ದೆ ಕ್ಯಾಂಟೀನ್ ಕಡೆ. ಆಯ್ತು, ಹಂಗಾದ್ರೆ ನಾನು ಪಿಜ್ಜಾನ ಆರ್ಡರ್ ಮಾಡ್ತೀನಿ. ಬರ್ರಿ 3 ಜನ ಕೂಡ್ಕೊಂಡು ಪಿಜ್ಜಾನ ತಿನ್ನೋಣ. ಪಿಜ್ಜಾ ಪಾರ್ಟಿ ಮಾಡಿಬಿಡುನ್ರಿ ಇವತ್ತು. ಇಲ್ಲ, ನಂದು ಬಾಕ್ಸ್ ಐತಿ. ನಾನು ರೊಟ್ಟಿ ತಂದೇನಿ ಇವತ್ತು. ನೀವಿಬ್ರು ಪಿಜ್ಜಾ ತಿನ್ರಿ, ನಾನು ರೊಟ್ಟಿ ತಿಂತೇನಂತ. ಲಕ್ಷ್ಮಿ, ನಿನಗಾಗ ಹೇಳಿಲ್ಲ ನಾನು ಪಿಜ್ಜಾನ ತಿನ್ನೋದು ಇವತ್ತೊಂದಿನ ಏನಾಗಲ್ಲ. ಬಾಕ್ಸ್ ಒಳಗಿಂದ ಇದು ತಿನ್ಲಿಲ್ಲ ಅಂತಂದ್ರೆ ಅದನ್ನ ತೊಗೊಂಡು ಹೋಗಿ ಹಂಗೆ ಏನಾಗಲ್ಲ. ಇವತ್ತು ಪಿಜ್ಜಾನ ತಿನ್ನೋದು ಅಷ್ಟ್ರು. ಅಶು, ನಾನು ನಿನಗಾಗ ಹೇಳಿಲ್ಲ ಹಂಗೆಲ್ಲ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ನಮ್ಮವ್ವ ಮುಂಜಾನೆದ್ ಮಾಡಿ ಕಟ್ಟಾಳ ಪಾಪ. ಇಲ್ಲ, ನಾ ರೊಟ್ಟಿನ ತಿಂತೀನಿ. ಬೇಕಂದ್ರೆ ನೀನು ಪಿಜ್ಜಾ ಕ್ಯಾನ್ಸಲ್ ಮಾಡಿ ನನ್ನ ಜೊತೆ ರೊಟ್ಟಿ ತಿನ್ನು ಪ್ಲೀಸ್. ಕಣೆ ಲಕ್ಷ್ಮಿ, ಇವತ್ತು 1 ಡೇ ಅಷ್ಟೇ. ನಾಳೆ ಬೇಕಂದ್ರೆ ನಿಂದ ಬಾಕ್ಸ್ ತಿನ್ನೋಣಂತ. ನಾ ಪಿಜ್ಜಿಂದ ಊಟ ತರಲ್ಲ. ನಿನ್ನ ಬಾಕ್ಸ್ ತಗೊಂಬ, ನಿನ್ನ ಬಾಕ್ಸ್ ಶೇರ್ ಮಾಡ್ಕೊಳ್ಳೋಣ. ಇವತ್ತೊಂದಿನ ಪಿಜ್ಜಾ ತಿನ್ನೋಣ. ಇಲ್ಲ ಅಶು, ಬೇಡ, ನಂದು ರೊಟ್ಟಿನ ತಿನ್ನಕ್ಕೆ ನಾನು ಇವತ್ತು. ಲಕ್ಷ್ಮಿ ಪ್ಲೀಸ್ ಕಣೆ, ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ನಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀನು ಹೂ ಅನ್ನಲ್ಲ. ನೋ, ನಾನು ನಿನಗೆ ಪ್ಲೀಸ್ ಅನ್ನಕತ್ತೇನೆ, ಹೌದಿಲ್ಲ? ರೊಟ್ಟಿನ ತಿನ್ನು ಇವತ್ತು. ನೋ ಪಿಜ್ಜಾ, ಓನ್ಲಿ ರೊಟ್ಟಿ. ನೋ ಲಕ್ಷ್ಮಿ, ಓನ್ಲಿ ಪಿಜ್ಜಾ. ಇಲ್ಲ, ರೊಟ್ಟಿ ತಿನ್ನೋದು. ಒಂದು ನಿಮಿಷ. ಈಗೇನು ಅಶ್ವಿನಿ ಪಿಜ್ಜಾ ತಿನ್ಬೇಕು, ಲಕ್ಷ್ಮಿ ಬಾಕ್ಸ್ ತಂದ ಊಟ ರೊಟ್ಟಿ ತಿನ್ಬೇಕು. ಸರಿ, ಹಾಗಾದ್ರೆ 2 ತಿನ್ನುನ್ರಿ. ಹೆಂಗಿದ್ರು 3 ಬಂದಿದ್ದೇವಲ್ಲ, ಫಸ್ಟ್ ಬಾಕ್ಸ್ ತಿನ್ನುನ್ರಿ. ಆಮೇಲೆ ಎಷ್ಟು 3 ಅಥವಾ 2? 2 ಆಗ್ಬೋದು. ಇನ್ನು 3 ಜನಕ್ಕೆ ಸೇರ್ಕೊಂಡು ಅಷ್ಟು ಪಿಜ್ಜಾ ಆರ್ಡರ್ ಮಾಡೋಣ್ರಿ. 2 ತಿನ್ನಂಗಕ್ಕೈತಿ. ಓಕೆ, ಹಾಗಾದ್ರೆ ಹಂಗ ಮಾಡೋಣ ಕಿರಣ್. ಸರಿ, ಹಾಗಾದ್ರೆ ನೀವಿಬ್ರು ಬರ್ರಿ, ನಾ ಕ್ಯಾಂಟೀನ್ ಕಡೆ ಹೋಗಿ ಪಿಜ್ಜಾ ಆರ್ಡರ್ ಮಾಡಿರ್ತೀನಿ. ಸರಿ, ಲಕ್ಷ್ಮಿ ಬಾಕ್ಸ್ ತಗೊಂಡು ನಾವು ಅಲ್ಲಿಗೆ ಬರ್ತೀವಿ. ಅಶು, ನೀ ಅವ್ರನ್ನ ಎದಕ್ಕೆ ಕರೀದಿ ಊಟಕ್ಕೆ ನಮ್ಮ ಜೊತೆ? ನಾವಿಬ್ರು ಊಟ ಮಾಡ್ತಿದ್ವಿಲ್ಲ ಡೈಲಿ. ಈಗ ನೋಡು, ಅವ್ರು ಎದಕ್ಕೆ ನಮ್ಮ ಜೊತೆ? ಅಮ್ಮ ತಾಯಿ, ನಾ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ನೆ ಊಟಕ್ಕೆ ಬರ್ರಿ ನಮ್ಮ ಜೊತೆ ಅಂತೇಳಿ. ಅವನ ಹೌದಿಲ್ ಬಂದಾವಿಲ್ಲಿ ಮಾತಾಡ್ಸ್ಕೊಂತ. ಅವ ನಮ್ಮ ಜೊತೆ ಜಾಯ್ನ್ ಆಕೇನಂದ, ಜಾಯ್ನ್ ಆಗ ಅಂದೆ ನಾನು. ಆದ್ರೂ ಅಶು, ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತೇವಂತ ಎದಕ್ಕೆ ಹೇಳಿದಿ? ಎದಕ್ಕೆ ಜಾಯ್ನ್ ಆಗಂದಿ? ಅಯ್ಯೋ, ನಾ ಏನು ಹೇಳತ್ತೀನಿ ನಿನಗೆ? ನಾ ಕರ್ಯಾಕೆ ಹೋಗಿದ್ನ್ಯಾ, ಅವನಾಗೆ ಬಂದು ಕೇಳಿದ ಜಾಯ್ನ್ ಆಗ ಅಂತಂದ್ಯಾ. ಅದಕ್ಕೆ ಏನಾತೀಗ? ಏನು ಪ್ರಾಬ್ಲಮ್? ಆದ್ರಾಗ್ಲಿ ಬಿಡು. ನಾವು ಊಟ ಮಾಡ್ತೀವಿ, ನಾವು ಊಟ ಮಾಡ್ತಾನೆ ಅಷ್ಟಪ್ಪ, ಅದ್ರಾಗೇನಿರ್ತೈತಿ. ಆದ್ರೂ ಅಶು, ಸರಿ ಆಗುದಿಲ್ಲ ಅದು. ಡೈಲಿ ನಾವಿಬ್ರು ಕಂಫರ್ಟೇಬಲ್ ಆಗಿರ್ತೇವಿಲ್ಲ, ಮತ್ತೆ ಯಾರು ಬಂದು ಸೇರ್ಕೊಂಡ್ರೆ ಅನ್ಕಂಫರ್ಟೇಬಲ್ ಆಕೈತಿ. ಹಂಗೇನಾಗುದಿಲ್ಲ. ಅವನು ನಿಮ್ಮೂರನ್ನ ಹೌದಿಲ್ಲ? ನನ್ಕಿಂತ ನಿನಗೆ ಪರಿಚಯ ಇರ್ಬೇಕವ. ಪರಿಚಯ ಅದಾನು. ಅದಕ್ಕೆ ಯಾಕಷ್ಟು ಇದನ್ನ ಮಾಡ್ತಿ? ಊಟ ಜಸ್ಟ್ ಕ್ಯಾಶುವಲ್ ಆಗಿ ಊಟ ಮಾಡೋದು ಅಷ್ಟ. ಆದ್ರೂ ಅಶು, ಆದ್ರೂನಿಲ್ಲ ಗಿದ್ರೂನಿಲ್ಲ. ಅವನಾಗೆ ಬಂದು ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ಲಾ ಲಂಚ್ಗೆ ಅಂತಂದ. ಬ್ಯಾಡ್ ಅನ್ನಕ್ ಬರ್ತೈತಾನೆ? ಹೆಂಗ್ ಬ್ಯಾಡ್ ಅಂತಿ? ಪಾಪ ಅವ ಬಂದಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿ ಜಾಯ್ನ್ ಆಗ್ಲಿ ಅಂತ ಕೇಳಿದ್ರೆ, ಬ್ಯಾಡ್ ಪಾ, ನಮ್ಮ ಜೊತೆ ಬರಕ್ಕೆ ಹೋಗಬೇಡ, ನಾವು ಅಷ್ಟ ಉಂಟೇವಿ ಅಂತ ಹೇಳಕ್ ಬರ್ತೈತಾನೆ? ಅದಕ್ಕೆ ನಾನು ಬ್ಯಾಡ್ ಅನ್ನಕ್ ಬರೋದಿಲ್ಲ ಅಂತಾನೆ ಹ್ಞೂ ಜಾಯ್ನ್ ಆಗ ಅಂತಂದೆ. ಈಗ ನೋಡು ಎಷ್ಟು ಖುಷಿ ಆತವಂಗ. ನೋಡ್ತಾನ ಪಿಜ್ಜಾ ಆರ್ಡರ್ ಮಾಡ್ತೇನಂತ ಹೋದ. ಆದ್ರೂ ನಂಗೆ ಯಾಕೋ ಒಂಥರ ಹೋಗ್ಲಿ ಬಿಡ, ಮತ್ತೆ ಅವರಾಗೆ ಬಂದು ಕೇಳಾರ ಇರ್ಲಿ. ಆದ್ರೆ ಪಿಜ್ಜಾ ಆರ್ಡರ್ ಮಾಡಿದ್ದನ್ನ 3 ಮಂದಿಗೆ ಶೇರ್ ಮಾಡ್ಬೇಕು, ಎಷ್ಟೆಷ್ಟು ಬರ್ತೈತಿ ಅಂತ ಹೇಳಿ. ಶೇರ, ಮತ್ತೆ 2 ಮಾಡಿದ್ರು ಶೇರ್ ಮಾಡ್ಕೊಂಡ ತಿನ್ನು. ಅಮ್ಮ ತಾಯಿ, ನಾ ಹೇಳಿದ್ದೆ ಪಿಜ್ಜಾ ತಿನ್ನುದಲ್ಲ, ಅಮೌಂಟ್ ಆರ್ಡರ್ ಮಾಡಿದ್ದಕ್ಕೆ ಅಮೌಂಟ್ ಎಷ್ಟು ಬರ್ತೈತಲ್ಲ ಅದ್ರೊಳಗೆ 3 ಪಾಲ್ ಮಾಡಿ ನನ್ನ ಅಮೌಂಟ್ ನಾ ಕೊಡ್ತೇನೆ, ನಿನ್ನ ಅಮೌಂಟ್ ನೀ ಕೊಡು, ಅವ್ರ ಅಮೌಂಟ್ ಅವ್ರು ಕೊಡ್ಲಿ ಅಂತ ಹೇಳಾಕತ್ತೇನಿ. ಓ ಅಮೌಂಟಾ? ನಾನು ತಿನ್ನೋದಕ್ಕೆ ಹೇಳಾಕತ್ತಾಳ ಪಿಜ್ಜಾ ಅಂತಂದೆ. ಆಯ್ತು ತಗೋ, ನೋಡುನಂತ. ಆಯ್ತು, ನೋಡುನಂತಲ್ಲ, ನಾ ಮಾತ್ರ ಅಮೌಂಟ್ ಕೊಡಕಿನ ಹೇಳ್ಬೇಕು ನನಗೆ ಆಮೇಲೆ ಎಷ್ಟು ಬರ್ತೈತಿ ಅಂತ ಹೇಳಿ. ಆಯ್ತು, ಕೇಳಿ ಹೇಳ್ತೇನಂತ. ಈಗ ಬರ್ತೀಯವಲ್ಲೇ ಊಟಕ್ಕೆ? ಬಂದೆ. ಲ್ಯಾಪ್ಟಾಪ್ ಬ್ಯಾಗ್ ಒಳಗಿಟ್ಟು ಬಾಕ್ಸ್ ಅಲ್ಲೇ ಐತಿ, ತೊಗೊಂಬರ್ತೀನಿ. ಬಂದೇ ಇರು. ಇನ್ನೂ ಎಷ್ಟೊತ್ತು ಮಾಡ್ತೀನಿ ನೋಡು, ಬರ್ತೇನೆ ಅಂತೇಳಿ. ಲಂಚ್ ಟೈಮ್ ಮುಗಿದೋಕೈತಿ. ಆಮೇಲೆ ಮ್ಯಾನೇಜರ್ ಬಂದಂದ್ರೆ ಅವ್ನ ಮಕ ನೋಡ್ಕೊಂತ ಕುಂದ್ರದಕ್ಕೈತಿ. ಪಿಜ್ಜಾನು ಇಲ್ಲ, ಏನಿಲ್ಲ, ಹಂಗೆ ಉಪವಾಸ ಕುಂದ್ರದಕ್ಕೈತಿ. ಆಯ್ತವಾ, ಹೊಕ್ಕೇನಿ, ಹೊಂಟೇನಲ್ಲ ಈಗ. ಆಹಾ, ಯಮ್ಮಿ ಪಿಜ್ಜಾ ನೆನೆಸ್ಕೊಂಡ್ರೆ ಬಾಯಾಗ ನೀರು ಬರಕತ್ತೈತಿ. ಯಾವಾಗ ತಿಂದಿನೂ ಅನ್ಸಾಕತ್ತೈತಿ. ಈಕಿ ನೋಡಿದ್ರೆ ಲೇಟ್ ಮಾಡಕತ್ತ. ಈಕಿ ಮೇಲೆ ಅಷ್ಟ ಬಿಟ್ರೆ 1 ತಾಸು ಮಾಡ್ತಾಳೆ ಈಕಿ ಬಾಕ್ಸ್ ತರಕ. ನಾನು ಹೊಕ್ಕೇನ್ ತಡಿ ಹಿಂದಿಂದ. ಯಾರಾದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.